ಓಕೆ ಗೈಸ್, ಈಗ ನೋಡಿದ್ರಲ್ಲ ಈ ಥರ ವೀಡಿಯೋ ಯಾವ ಥರ ಮಾಡೋದಂತ ಇವತ್ತಿನ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಆ್ಯಂಡ್ ತುಂಬ ಸಿಂಪಲ್ಲು. ಸೊ ಯಾರೆಲ್ಲ ಕಾರ್ಟೂನ್ ಆ್ಯನಿಮೇಷನ್ ವೀಡಿಯೋ ಮಾಡ್ಬೇಕು ಅಂದ್ಕೊಂಡಿದ್ದೀರಾ, ಲೈಕ್ ಕಿಡ್ಸಿಗೆ ವೀಡಿಯೋ ಮಾಡ್ಬೇಕು ಅಂದ್ಕೊಂಡಿದ್ದೀರಾ, ಸೊ ಈ ಥರ ವೀಡಿಯೋಸ್ ಎಲ್ಲ ನೀವು ಟ್ರೈ ಮಾಡ್ಬೋದು. ಇಲ್ಲ ನೀವು ಕಾರ್ಟೂನ್ ವೀಡಿಯೋ ಏನಾದರೂ ಪೋಸ್ಟ್ ಮಾಡ್ತಿದ್ರೆ ಅದರಲ್ಲಿ ಅದೇ ಚಾನಲಲ್ಲಿ ಈ ಥರ ವೀಡಿಯೋಸ್ಗಳನ್ನ ನೀವು ಪೋಸ್ಟ್ ಮಾಡ್ಬೋದು ಮಧ್ಯದಲ್ಲಿ. ಓಕೆನಾ, ನಿಮ್ಮ ಆಡಿಯನ್ಸ್ಗೆ ತುಂಬ ಇಷ್ಟ ಆಗುತ್ತೆ. ನಿಮ್ಮ ಆಡಿಯನ್ಸ್ ಏನಾದರೂ ಕಿಡ್ಸ್ ಇದ್ದರೆ ಅವ್ರಿಗಂತೂ ತುಂಬಾ ಇಷ್ಟ ಆಗುತ್ತೆ. ಓಕೆನಾ ಗೈಸ್, ಸೊ ಬನ್ನಿ ಗೈಸ್ ಹೇಳ್ಕೊಡ್ತೀನಿ ಯಾವ ಥರ ಈ ಥರ ವೀಡಿಯೋ ಮಾಡೋದು ಅಂತ. ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದು ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ನಾನು ಆಲ್ರೆಡಿ ಪ್ಲೇಸ್ಟೋರ್ ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕಲರ್ ಗೇಮ್ ಅಂತ ಸರ್ಚ್ ಮಾಡಿ ಪ್ಲೇಸ್ಟೋರಲ್ಲಿ. ಓಕೆನಾ, ಕಲರ್ ಗೇಮ್ ಅಂತ ನಿಮಗೆ ಇಲ್ಲಿ ಕಾಣಿಸ್ತಿದೆಯಲ್ಲ 4ನೇ ಆಪ್ಷನಲ್ಲಿ ಕಲರಿಂಗ್ ಗೇಮ್ ಕಲರ್ ಆ್ಯಂಡ್ ಪ್ರಿಂಟ್ ಅಂತ. ಸೊ ಈ ಆ್ಯಪ್ನ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ. ಸೊ ನಿಮಗೆ ತೋರಿಸ್ತಾ ಇರೋದು ಕಲರಿಂಗ್ ಗೇಮ್ ಅಂತ ಹಾಕಿ ಅದರಲ್ಲಿ 4ನೇ ಆಪ್ಷನಲ್ಲಿ ಇದು ನಿಮಗೆ ಸಿಕ್ಬಿಡುತ್ತೆ. ಓಕೆನಾ ಗೈಸ್, ಸೊ ಸಿಂಪಲಿ ಓಪನ್ ಮಾಡಿದರೆ ನೋಡಿ ಈ ಥರ ಇಂಟರ್ಫೇಸ್ ಒಂದು ಬರುತ್ತೆ. ಸೊ ನೀವು ಇಲ್ಲಿ ಫನ್ ಪ್ರಿಂಟ್, ಕಲರ್ ಫಿಲ್, ಡ್ರಾಯಿಂಗು ಇದರಲ್ಲಿ ಯಾವ್ದು ಬೇಕು ನೀವು ಅದನ್ನು ಚೂಸ್ ಮಾಡ್ಕೋಬೋದು. ಓಕೆನಾ, ಡೈಲಿ ಒಂದೊಂದು ವೀಡಿಯೋ ನೀವು ಅಪ್ಲೋಡ್ ಮಾಡ್ಬೋದು. ಲೈಕ್ ಲಾಂಗ್ ವೀಡಿಯೋಸ್ಗಳನ್ನ ಮಾಡ್ಬೋದು. ಇದರಿಂದ ನಿಮ್ಮದು ಯಾವುದೇ ಕಾಪಿರೈಟ್ನೂ ಬರಲ್ಲ. ಓಕೆನಾ, ಯಾವ ಥರ ಎಡಿಟ್ ಮಾಡೋದಂತೂ ಹೇಳ್ಕೊಡ್ತೀನಿ. ಸೊ ಲಾಸ್ಟ್ವರೆಗೂ ನೋಡ್ಕೊಳ್ಳಿ. ಸೊ ಇಲ್ಲಿ ನೀವು ಯಾವುದಾದ್ರೂ ಒಂದು ಪೇಂಟಿಂಗ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಸೆಲೆಕ್ಟ್ ಪಿಕ್ಚರಲ್ಲಿ. ಸೊ ಪೇಂಟಿಂಗ್ನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೋಡಿ ಈ ಥರ ನಿಮಗೆ ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನಿಮಗೆ ಸೈಡಲ್ಲಿ ಕ್ರಯಾನ್ಸ್ ಕಾಣಿಸ್ತಿದೆಯಲ್ಲ, ಸೊ ಇದ್ರ ಮೇಲೆ ಟಚ್ ಮಾಡಿಬಿಟ್ಟು ನೀವು ಕಲರಿಂಗ್ನ ಮಾಡಬೇಕು. ಯಾವ್ಯಾವ ಕಲರು ನಿಮ್ಗೆ ಇಷ್ಟ ಆಗುತ್ತೆ ಅದನ್ನು ಟಚ್ ಮಾಡಿಬಿಟ್ಟು ಜಸ್ಟ್ ಇಲ್ಲಿ ಫಿಂಗರಿಂದ ಫಿಲ್ ಮಾಡೋದು. ಅದ್ರ ಮೇಲೆ ಕ್ಲಿಕ್ ಮಾಡಿ ಫಿಲ್ ಮಾಡೋದು. ಇಲ್ಲಿ ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು ಆ್ಯಂಡ್ ಅದ್ರ ಮೇಲೆ ಫಿಲ್ ಮಾಡೋದು, ಅದ್ರ ಮೇಲೆ ಆ್ಯಡ್ ಮಾಡೋದು ಅಷ್ಟೇ. ಓಕೆನಾ ಗೈಸ್, ಸಿಂಪಲ್ಲು. ಜಸ್ಟ್ ಇದನ್ನು ನೀವು ಸ್ಕ್ರೀನ್ ರೆಕಾರ್ಡಿಂಗ್ನ ಮಾಡ್ಕೋಬೇಕು. ಇದನ್ನು ಗೇಮ್ನ ಪ್ಲೇ ಮಾಡಬೇಕಿದ್ರೆ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡ್ಕೊಳ್ಳಿ. ಬೈ ಚಾನ್ಸ್ ನಿಮ್ಮ ಹತ್ರ ಸ್ಕ್ರೀನ್ ರೆಕಾರ್ಡಿಂಗ್ ಇಲ್ಲ ಅಂದರೆ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಎಕ್ಸೆಸ್ ಸ್ಕ್ರೀನ್ ರೆಕಾರ್ಡರ್ ಅಂತ. ಅದು ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಓಕೆನಾ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಸ್ಕ್ರೀನ್ ರೆಕಾರ್ಡಿಂಗ್ನ ಆನ್ ಮಾಡ್ಕೋಬೋದು. ಇಲ್ಲ ಅಂದರೆ ನಿಮ್ಮ ಫೋನಲ್ಲೇ ಸ್ಕ್ರೀನ್ ರೆಕಾರ್ಡರ್ ಇರುತ್ತೆ, ಅದರಿಂದ ಕೂಡ ನೀವು ವೀಡಿಯೋಸ್ಗಳನ್ನ ಮಾಡ್ಕೋಬೋದು. ಓಕೆನಾ ಗೈಸ್, ಸ್ಕ್ರೀನ್ ರೆಕಾರ್ಡಿಂಗಿಂದ ರೆಕಾರ್ಡಿಂಗ್ ಮಾಡ್ಕೋಬೋದು ವೀಡಿಯೋಸ್ಗಳನ್ನ. ಸಿಂಪಲಿ ಇಲ್ಲಿ ಕಲರ್ಸ್ ಯಾವುದಾದ್ರೂ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಫಿಲ್ ಮಾಡ್ತಾ ಹೋಗಿ. ಸೊ ಇಲ್ಲಿ ವಾಟರ್ ಕಲರ್ ಏನಿದೆ ಸ್ಕೈ ಬ್ಲೂ, ಅದನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡು ಫಿಲ್ನ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ಬೋರ್ಡ್ ಕಲರ್ ಏನಿದೆ ಅದನ್ನು ಕೂಡ ನಾನು ಫಿಲ್ ಮಾಡ್ಕೊಂಡಿದ್ದೀನಿ. ಓಕೆನಾ, ಸೊ ಇಷ್ಟ ಆಯಿತು ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್. ಓಕೆನಾ, ಸ್ಕ್ರೀನ್ ರೆಕಾರ್ಡಿಂಗ್ ಮಾಡ್ಕೋಬೇಕು ಈ ಆ್ಯಪಲ್ಲಿ. ಓಕೆನಾ, ಸೊ ಇದಾಯಿತು ನಮ್ಮದು ಸ್ಕ್ರೀನ್ ರೆಕಾರ್ಡಿಂಗ್. ಈಗ ನಾವು ಕೈನ್ ಮಾಸ್ಟರ್ ಓಪನ್ ಮಾಡಿಕೊಂಡು ಯಾವ ಥರ ಎಡಿಟ್ ಮಾಡೋದಂತ ಹೇಳ್ಕೊಡ್ತೀನಿ ಸಿಂಪಲ್ ಪ್ರಾಸೆಸಲ್ಲಿ. ಓಕೆನಾ, ಸೊ ಸಿಂಪಲಿ ನಾನು ಕೈನ್ ಮಾಸ್ಟರ್ನ ಓಪನ್ ಮಾಡ್ಕೊಂಡಿದ್ದೀನಿ. ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಇಲ್ಲಿ ನೀವು ಶಾರ್ಟ್ ವೀಡಿಯೋ ಮಾಡೋದಾದರೂ ಲಾಂಗ್ ವೀಡಿಯೋ ಮಾಡೋದಾದರೂ ನೀವು 16:9 ಲಾಂಗ್ ವೀಡಿಯೋಗೆ, 9:16 ಶಾರ್ಟ್ ವೀಡಿಯೋಗೆ. ಓಕೆನಾ, ಸೊ ನಾನು ಇಲ್ಲಿ 16:9 ರೇಷನ್ನ ಸೆಲೆಕ್ಟ್ ಮಾಡಿಕೊಂಡು ಆ್ಯಂಡ್ ಇಲ್ಲಿ ನಿಮಗೆ ಇಮೇಜ್ ಅಸಿಸ್ಟಲ್ಲಿ ಒಂದು ಇದು ತಗೋಬೇಕು. ಇಲ್ಲಿಂದ ನಮಗೆ ಒಂದು ಲೈಕ್ ಕಿಡ್ಸಿಗೆ ಇಷ್ಟ ಆಗೋ ಥರ ಇಲ್ಲಿ ಬಾಕ್ಸ್ ಆಪ್ಷನ್ ಇತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಎಜುಕೇಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸ್ಕೂಲ್ ಡೈರಿ ಅಂತ ಇದೆಯಲ್ಲ, ಸೊ ಇಲ್ಲಿ ಪ್ರೀಮಿಯಮ್ ಯಾವ್ಯಾವ್ದಿದೆ ಅದನ್ನು ನಾವು ಡೌನ್ಲೋಡ್ ಮಾಡೋಕ್ಕಾಗಲ್ಲ. ಯಾಕಂದರೆ ನಾವು ಕೈನ್ ಮಾಸ್ಟರ್ದು ನಾವು ಏನಿದೆ ಅದನ್ನು ಕೊಟ್ಟಿಲ್ಲ, ಕಾಸು ಕೊಟ್ಟು ತಗೊಂಡಿಲ್ಲ. ಇಲ್ಲಿ ಸ್ಕೂಲ್ ಡೈರಿ ಅಂತ ಇದೆಯಲ್ಲ, ಸೊ ಸಿಂಪಲಿ ಇದನ್ನು ನಾನು ಇಲ್ಲಿಂದ ಡೌನ್ಲೋಡ್ನ ಮಾಡ್ಕೊತೀನಿ. ಸ್ಕೂಲ್ ಡೈರಿ ಮೇಲೆ ಆಪ್ಷನ್ ಇತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ನ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಮತ್ತೆ ಈಗ ಬ್ಯಾಕ್ ಬರೋಣ. ಬ್ಯಾಕ್ ಬಂದುಬಿಟ್ಟು ಇಲ್ಲಿ ನಮ್ಮದು ಸ್ಕೂಲ್ ಡೈರಿ ನಾವು ಏನು ಡೌನ್ಲೋಡ್ ಮಾಡಿದ್ವಿ ಇಮೇಜ್ ಅಸಿಸ್ಟಲ್ಲಿ ಆ ಪೇಜು ಅವೈಲೇಬಲ್ ಇರುತ್ತೆ. ಸೊ ಅದನ್ನು ಹೋಗ್ಬಿಟ್ಟು ನಾವು ಸಿಂಪಲ್ಲಿ ಅದನ್ನು ಸೆಲೆಕ್ಟ್ನ ಮಾಡ್ಕೋಬೇಕು. ಓಕೆನಾ, ಸೊ ಸಿಂಪಲಿ ನಾನು ಇಲ್ಲಿಂದ ಯಾವುದು ಡೌನ್ಲೋಡ್ ಮಾಡಿದ್ದೆ ಸ್ಕೂಲ್ ಡೈರಿ ಅಲ್ವಾ, ಸೊ ಅದನ್ನು ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆ ಪೇಜನ್ನ ಸೆಲೆಕ್ಟ್ ಮಾಡಿಕೊಂಡು ಇದರದ್ದು ಟೈಮಿಂಗ್ಸ್ ಏನಿದೆ ಡ್ಯೂರೇಷನ್ನು ಸ್ವಲ್ಪ ಹೇಳ್ಕೊಂಡು ಲೆಂತಿ ಮಾಡ್ಕೋತೀನಿ. ಓಕೆನಾ, ಸೊ ಈ ಥರ ಲೆಂತಿ ಮಾಡ್ಕೊಳ್ಳಿ. ಅದಾದಮೇಲೆ ಈಗ ಬ್ಯಾಕ್ ಬಂದುಬಿಟ್ಟು ಲೇಯರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈಗೇನು ಡೌನ್ಲೋಡ್ ಮಾಡಿದ್ವಿ ಆ ವಿಡಿಯೋ ಅಂದರೆ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಿದ್ವಲ್ಲ ಅದನ್ನು ತೊಗೊಬರಬೇಕು. ಅದಾದಮೇಲೆ ಟ್ರಾನ್ಸ್ಕೋಡ್ ಮಾಡ್ಕೋಬೇಕು. ಓಕೆನಾ, ಟ್ರಾನ್ಸ್ಕೋಡ್ ಗೊತ್ತಾಯ್ತಲ್ಲ ಯಾವ ಥರ ಮಾಡಿದೆ ಅಂತ. ಸೊ ಗೊತ್ತಾಗಿಲ್ಲ ಅಂದರೆ ಇನ್ನೊಂದು ಸಲ ನೋಡ್ಕೊಳ್ಳಿ. ಟ್ರಾನ್ಸ್ಕೋಡ್ ಮೇಲೆ ಕ್ಲಿಕ್ ಮಾಡಿದರೆ ಅದು ಲೋಡಿಂಗ್ ತಗೊಂಡು ಟ್ರಾನ್ಸ್ಕೋಡ್ ಆಗಿಬಿಡುತ್ತೆ. ನಮ್ಮದು ಬ್ಯಾಕ್ಗ್ರೌಂಡ್ ಎಲ್ಲ ಏನಿದೆ ಅದು ರಿಮೂವ್ ಆಗಿಬಿಡುತ್ತೆ. ಯಾವ ಥರ ಅಂತ ತೋರಿಸ್ಕೊಡ್ತೀನಿ. ಅದಾದಮೇಲೆ ಇದು ಕ್ರಾಪ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕ್ರಾಪಿಂಗ್ ಮಾಡ್ಕೊಳ್ಳೋಣ ಈ ಥರ. ಓಕೆನಾ, ಸೊ ಈ ಥರ ಕ್ರಾಪ್ನ ಮಾಡ್ಕೊಳ್ಳೋಣ. ಯಾವುದು ಕಾಣಿಸ್ಬಾರ್ದು, ಬರೀ ನಮ್ಮದು ಪೇಂಟಿಂಗ್ ಏನಿದೆ ಅದು ಮಾತ್ರ ಕಾಣಿಸ್ಬೇಕು. ಓಕೆನಾ, ಸೊ ಈ ಥರ ಕ್ಲಿಕ್ ಮಾಡಿ. ಓಕೆನಾ, ಸೊ ಕ್ಲಿಕ್ ಮಾಡಿದರೆ ನೋಡಿ ನಮ್ಮದು ಏನು ಬ್ಯಾಕ್ಗ್ರೌಂಡ್ ಇತ್ತು ಎಲ್ಲ ರಿಮೂವ್ ಆಗಿದೆ. ಸೊ ವೈಟ್ ಪೇಜಿಗೆ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗ್ತಿದೆ ಅಲ್ವಾ. ಸೊ ಈಗ ನೀವು ಒಂದು ಸಲ ಪ್ಲೇ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಓಕೆನಾ, ಸೊ ಈಗ ನಾವೇನು ಮಾಡಬೇಕು, ಇಲ್ಲಿಂದ ಕ್ರಾಪ್ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡ್ಕೊಳ್ಳೋಣ. ಸೊ ನಮಗೆ ಬ್ಯಾಕಲ್ಲಿ ಯಾವುದು ಕಾಣಿಸ್ಬಾರ್ದು ಕ್ರಾಪ್ ಮಾಡಿದ್ದೀವಿ ಅಂತ. ಓಕೆನಾ, ಸೊ ನೋಡಿದ್ರಲ್ಲ
ಇದು ನಮ್ಮದು ಪೇಂಟಿಂಗ್ ಆ್ಯಂಡ್ ಇದು ನಾವು ಪೇಪರ್ ಇದು ಮಾಡಿದ್ವಲ್ಲ ಅದು. ಸೊ ಇಲ್ಲಿ ವೇಸ್ಟ್ ಪಾರ್ಟ್ ಏನಿತ್ತು ಅದು ಡಿಲೀಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನೋಡಿ ನಮ್ಮದು ವೀಡಿಯೋ ಬಂದುಬಿಟ್ಟು ರೆಡಿಯಾಗಿದೆ. ಲಾಸ್ಟ್ನೇದು ವೇಸ್ಟ್ ಪಾರ್ಟ್ ಎಷ್ಟಿದೆ ಅಲ್ಲಿವರೆಗೂ ನಾವು ಟ್ರಿಮ್ ರೈಟ್ನ ಮಾಡ್ಕೊಳ್ಳೋಣ. ಓಕೆನಾ, ಈ ಪೇಜ್ನು ಬೇಕಿದ್ರೆ ನಾವು ಟ್ರಿಮ್ ರೈಟ್ನ ಮಾಡ್ಕೊಳ್ಳೋಣ. ಸೊ ಇನ್ನೊಂದು ಪೇಂಟಿಂಗ್ ಆ್ಯಡ್ ಮಾಡೋದಾದರೆ ಪೇಜ್ನ ಟ್ರಿಮ್ ರೈಟ್ ಮಾಡಬೇಡಿ, ಇಲ್ಲ ಒಂದೇ ಪೇಜ್ನ ಆ್ಯಡ್ ಮಾಡೋದಾದರೆ ನೀವು ಟ್ರಿಮ್ ರೈಟ್ನ ಮಾಡ್ಕೋಬೋದು. ಓಕೆನಾ, ಸೊ ನೋಡಿದ್ರಲ್ಲ. ಸೊ ಈಗ ಬಂದುಬಿಟ್ಟು ಇದಕ್ಕೆ ವಿಡಿಯೋ ಬಂದುಬಿಟ್ಟು ರೆಡಿಯಾಗಿದೆ. ನೀವು ಏನು ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ನೀವು ಏನು ಇದರಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಹಾಕ್ಬೋದು. ಇಲ್ಲ ಅಂದರೆ ಗೈಸ್ ಇಲ್ಲಿ ಕಿಡ್ಸಿಗಂತಲೇ ಮ್ಯೂಸಿಕ್ಗಳು ಸಿಗುತ್ತೆ, ತುಂಬ ಮ್ಯೂಸಿಕ್ಗಳು. ನೀವು ಅದನ್ನು ಬೇಕಿದ್ದರೆ ಆ್ಯಡ್ ಮಾಡ್ಕೋಬೋದು. ಲೈಕ್ ಸಣ್ಣ ಸಣ್ಣ ಎಫೆಕ್ಟ್ಗಳು ಸಿಗುತ್ತಲ್ಲ, ಮ್ಯೂಸಿಕ್ ಎಫೆಕ್ಟು. ಸೊ ಆ ಥರ ಬೇಕಿದ್ದರೆ ನೀವು ಮ್ಯೂಸಿಕ್ ಎಫೆಕ್ಟ್ಗಳನ್ನ ಆ್ಯಡ್ ಮಾಡ್ಕೋಬೋದು. ಓಕೆನಾ, ಸೊ ಇಲ್ಲಿವರೆಗೂ ನಾವು ಯಾವುದಾದ್ರೂ ಒಂದು ಸೌಂಡ್ ಎಫೆಕ್ಟ್ನ ನಾನು ಆ್ಯಡ್ ಮಾಡ್ಕೋತೀನಿ. ಲೈಕ್ ಮಕ್ಕಳದು ಸೌಂಡ್ ಎಫೆಕ್ಟ್ ಒಂದಿತ್ತಲ್ಲ, ಸೊ ಅದನ್ನು ನಾನು ಆ್ಯಡ್ ಮಾಡ್ಕೋತೀನಿ. ಇಲ್ಲಿ ಹುಡುಕ್ತಾ ಇದ್ದೀನಿ, ಕಿಡ್ಸ್ ವಾವ್ ಅಂತ ಇದೆಯಲ್ಲ, ಅದನ್ನು ನಾನು ಆ್ಯಡ್ ಮಾಡ್ಕೊತಿದ್ದೀನಿ. ಬೈ ಚಾನ್ಸ್ ನಿಮಗೆ ಇದು ಸಿಗಲಿಲ್ಲ ಅಂದರೆ ನಾನು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ವಾಯ್ಸ್ ಕೊಟ್ಬಿಡ್ತೀನಿ. ಇದು ಏನು ವಾಯ್ಸ್ ಅಂದರೆ ಸ್ಟಾರ್ಟಿಂಗಲ್ಲಿ ನಾನು ನಿಮಗೆ ಹಾಕಿ ತೋರಿಸಿದ್ನಲ್ಲ, ಇಂಟ್ರೋ ವೀಡಿಯೋದಲ್ಲಿ ಪ್ಲೇ ಆಯ್ತಲ್ಲ, ಅದೇ ಸಾಂಗ್ನ ನಾನು ಇಲ್ಲಿ ಆ್ಯಡ್ ಮಾಡ್ತಾ ಇರೋದು. ಸಾಂಗ್ ಅಲ್ಲ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು. ಓಕೆನಾ, ಸೊ ನೀವು ಬೇಕಿದ್ದರೆ ಇದನ್ನು ಆ್ಯಡ್ ಮಾಡ್ಕೋಬೋದು. ಇದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇದು ಟ್ರಿಮ್ ರೈಟ್ನ ಮಾಡ್ಕೊಳ್ಳೋಣ. ಓಕೆನಾ, ಇದನ್ನೇ ನಾನು ಇನ್ನೊಂದು ಡುಪ್ಲಿಕೇಟ್ ಮಾಡಿಕೊಂಡು ಎಲ್ಲೆಲ್ಲಿಂದ ನಂದು ಪಾಯಿಂಟ್ ಪೇಂಟಿಂಗ್ ಸ್ಟಾರ್ಟ್ ಆಗುತ್ತೆ ಅಲ್ಲಲ್ಲಿಗೆ ಈ ವಾಯ್ಸನ್ನು ಆ್ಯಡ್ ಮಾಡ್ತೀನಿ. ಓಕೆನಾ, ಸೊ ಇಲ್ಲಿಂದ ಇಲ್ಲಿಗೆ ನಮ್ಮದು ಎರಡನೇದು ಪೇಂಟ್ ಸ್ಟಾರ್ಟ್ ಆಗ್ತಿದೆ. ಸೊ ಇಲ್ಲಿಗೆ ಆ್ಯಡ್ ಮಾಡ್ತೀನಿ. ಸೊ ನಮ್ಮದು ಮೂರನೇ ಪೇಂಟಿಂಗ್ ಎಲ್ಲಿಗೆ ಸ್ಟಾರ್ಟ್ ಆಗುತ್ತೆ ಮತ್ತೆ ಇದನ್ನು ಡುಪ್ಲಿಕೇಟ್ ಮಾಡ್ಕೊಳ್ಳಿ, ಇಲ್ಲ ನೀವು ಆ್ಯಡ್ ಮಾಡೋದಾದ್ರೆ ಆ್ಯಡ್ ಮಾಡ್ಕೋಬೋದು. ಸೊ ಮೂರನೇ ಪೇಂಟ್ ಏನಿದೆ ಇಲ್ಲಿಂದ ಆ್ಯಡ್ ಆಗ್ತಿದೆ. ಸೊ ಇಲ್ಲಿಗೆ ನಾನು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಏನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದೆ ಅದು ಶಾರ್ಟ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಕ್ಕಳದು. ಸೊ ಮತ್ತೆ ಇದನ್ನು ಡುಪ್ಲಿಕೇಟ್ ಮಾಡಿಕೊಂಡು ಮತ್ತೆ ಎಲ್ಲಿಂದ ನ್ಯೂ ಪೇಂಟ್ ಸ್ಟಾರ್ಟ್ ಆಗ್ತಿದೆ ಅಲ್ಲಿಗೆ ನಾನು ಇಲ್ಲಿಂದ ನ್ಯೂ ಪರ್ಪಲ್ ಕಲರ್ದು ಪೇಂಟ್ ಏನಿದೆ ಅದು ಸ್ಟಾರ್ಟ್ ಆಗ್ತಿದೆ. ಸೊ ಇಲ್ಲಿಗೆ ಅಡ್ಜಸ್ಟ್ ಮಾಡ್ಕೋತೀನಿ ಹೇಳ್ಕೊಂಡು. ಓಕೆನಾ, ಸೊ ಮತ್ತೆ ನೋಡಿ ನೆಕ್ಸ್ಟು ನಿಮಗೆ ಇನ್ನೊಂದು ಪೇಂಟಿಂಗ್ ಎಲ್ಲಿಂದ ಸ್ಟಾರ್ಟ್ ಆಗ್ತಿದೆ ಎಲ್ಲದಕ್ಕೂ ಅದೇ ಥರ ನೀವು ಪೇಂಟಿಂಗ್ಸ್ನ ಆ್ಯಡ್ ಮಾಡ್ಕೋಬೋದು. ಓಕೆನಾ, ಸೊ ಸಿಂಪಲ್ ಇದನ್ನು ಡುಪ್ಲಿಕೇಟ್ ಮಾಡಿಕೊಂಡು ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ ನಮ್ಮದು ಈ ಮನೆಯದು. ಸೊ ಇಲ್ಲಿಂದ ನಾನು ಈ ಮ್ಯೂಸಿಕ್ ಏನಿದೆ ಆ್ಯಡ್ನ ಮಾಡ್ಕೊತೀನಿ. ಸೊ ಸೇಮ್ ಇದೇ ಥರ ಎಲ್ಲದಕ್ಕೂ ನೀವು ಆ್ಯಡ್ನ ಮಾಡ್ಕೊಳ್ಳಿ. ಎಲ್ಲಿಗೆ ಒಂದೊಂದು ಪಾರ್ಟ್ ಆದಮೇಲೆ ನೆಕ್ಸ್ಟ್ ಪೇಂಟಿಂಗ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿಗೆ ಮ್ಯೂಸಿಕ್ನ ಆ್ಯಡ್ ಮಾಡ್ಕೋಬೋದು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಏನಿದೆ ಅದನ್ನು. ಓಕೆನಾ, ಸೊ ನಾನಿಲ್ಲಿ ಲಾಸ್ಟ್ ಒನ್ಗೆ ಆ್ಯಡ್ ಮಾಡಿಬಿಡ್ತೀನಿ. ಸೊ ಸ್ಟಾರ್ಟಿಂಗಲ್ಲಿ ಇಂಟ್ರೋ ವೀಡಿಯೋ ತೋರಿಸಿದ್ನಲ್ಲ, ಸೊ ಇದೇ ಥರ ಆ್ಯಡ್ ಮಾಡಿಬಿಟ್ಟು ನಾನು ನಿಮಗೆ ತೋರಿಸಿದ್ದು. ಓಕೆನಾ, ಸೊ ನಮ್ದು ಆಯಿತು ಈ ಥರ ಪೇಂಟಿಂಗ್. ಸೊ ಲಾಸ್ಟಿಗೆ ಇನ್ನೊಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಏನಿದೆ ಅದು ಆ್ಯಡ್ ಮಾಡ್ಕೋತೀನಿ. ಓಕೆನಾ, ಸೊ ಇದು ಮಕ್ಕಳದ್ದು ಆ್ಯಡ್ ಮಾಡಾಯಿತು. ಇನ್ನೊಂದು ಯಾವುದಾದ್ರೂ ನಾನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಓಕೆನಾ, ಸೊ ಇದ್ರದ್ದು ನೀವು ಕಮ್ಮಿ ಮಾಡ್ಕೋಬೇಕು ಸೌಂಡು. ಓಕೆನಾ, ಸೊ ಮಿಕ್ಸರಲ್ಲಿ ಹೋಗ್ಬಿಟ್ಟು ಇದ್ರದ್ದು 20 ಇಲ್ಲ 15 ಇಟ್ಕೊಳ್ಳಿ, ಇಲ್ಲ ನಿಮ್ಮ ಅಕಾರ್ಡಿಂಗ್. ಓಕೆನಾ, ನೋಡಿ ಒಂದು ಸಲ. ನೋಡಿದ್ರಲ್ಲ ಗೈಸ್ ಯಾವ ಥರ ಬಂತಂತ. ಸೊ ಸೇಮ್ ಇದೇ ರೀತಿ ನೀವು ಮಾಡ್ಕೋಬೋದು. ಇದು ಎಕ್ಸ್ಟ್ರಾ ಪಾರ್ಟ್ ಏನಿದೆ ಅದನ್ನು ನಾವು ಟ್ರಿಮ್ ಮಾಡಿಬಿಟ್ಟು ಡಿಲೀಟ್ನ ಮಾಡ್ಕೊಳ್ಳೋಣ. ಓಕೆನಾ, ಸೊ ಸೇಮ್ ಇದೇ ಥರ ನೀವು ವೀಡಿಯೋನ ಮಾಡ್ಕೋಬೋದು. ತುಂಬ ಅಂದರೆ ತುಂಬ ಈಸಿ ಇದೆ. ಪ್ಲೇಸ್ಟೋರಲ್ಲಿ ನೀವೇನು ಮಾಡಬೇಕು, ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಈ ಥರ ವೀಡಿಯೋಸ್ಗಳನ್ನ ಮಾಡಿ ಡೈಲಿ ಹಾಕ್ಬೋದು. ಓಕೆನಾ ಗೈಸ್? ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.